ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸಚಿನ್ ಕೆಂಗನಾಳ್. ಏನಪ್ಪ ವಿಷಯ ಅಂದ್ರೆ ದೇಶದಾಗ ಅಂದ್ರೆ ಮುಂಜಾನೆ ಎದ್ದು ರೀಲ್ಸ್ ಸ್ಕ್ರೋಲ್ ಮಾಡ್ಕೊತ ಕೂತಿದ್ನಿ. ಅದ್ರಾಗ ಒಂದು 4-5 ರೀಲ್ಸ್ ಹಿಂಗೆ ಬಂದಾವು. ದೇಶದಾಗ ಒಂದು ಕಾನೂನು ಬಂದೈತಿ. ಯಾರ ಸಂಬಂಧ? ಹುಡುಗರ ಸಂಬಂಧ. ಏನಂತ? ನಿಮಗೆ ಯಾರೇ ಹುಡುಗಿ ಫುಲ್ ಲವ್ ಮಾಡಿ, ಡೀಪ್ ಲವ್ ಮಾಡಿ, ಬೆಡ್ ಗಿಡ್ ಎಲ್ಲ ಮುಗಿಸ್ಕೊಂಡು, ನೀನೇ ನನ್ನ ಗಂಡ, ನೀನೇ ನನ್ನ ದೈವ, ನೀನೇ ನನ್ನ ಜೀವ, ನೀನು ಬಿಟ್ಟು ಬದುಕಂಗಿಲ್ಲ, ಬೇರೆದವ್ನಿಗೆ ನೋಡಂಗಿಲ್ಲ, ಇವೆಲ್ಲ ಮಾತಾಡಿ ಬೇರೆದವ್ನಿಗೆ ನೋಡಿ ನೀನು ಬಿಟ್ಟು ಬದುಕಿ, ನೀ ನನ್ನ ಜೀವ ಅಲ್ಲ, ನೀ ನನ್ನ ಗಂಡ ಅಲ್ಲ, ಹಿಂಗೆಲ್ಲ ಮಾತಾಡಿ ಲಾಸ್ಟಿಗೆ ಚಪ್ಪಲಿಲೆ ಹೊಡೋದು. ನಮ್ಮ ಅವು ಬೇಡ ಅಂದ್ಲು, ನಮ್ಮ ಅಪ್ಪ ಬೇಡ ಅಂದ, ನಮ್ಮ ಮನ್ಯಾಗ ಹಿಂಗೈತಿ, ನಮ್ಮ ಮನ್ಯಾಗ ಹಂಗೈತಿ, ನಿನ್ನ ಕಡೆ ಗಾಡಿ ಇಲ್ಲ, ಬಂಗ್ಲಾ ಇಲ್ಲ, ಗೋರ್ಮೆಂಟ್ ಇಲ್ಲ, ಆದಿಲ್ಲ ಇದಿಲ್ಲ ಹಿಂಗೆ ಮಾತಾಡಿ ಲಾಸ್ಟಿಗೆ ನಿಮ್ಮ ಕೈಯಾಗ ಒಂದು ಬೋಗುಣಿ ಕೊಟ್ಟು ಹೋಗ್ತಾರ. ಹೌದಾ? ಅಂಥ ಹುಡುಗಿಯರಿಗೆ ನೆತ್ತಿ ಮ್ಯಾಗ ಹಳ್ಳಿಟ್ಟು ಚಪ್ಪಲಿ ಹೊಡೆಯುವಂಥ ಕಾನೂನು ಬಂದೈತಿ. ಹೆಂಗಪ್ಪ ಅಂತಂದ್ರೆ ಸೀದಾ ನಿಮಗೆ ಎಲ್ಲ ಆ ಥರ ಮಾತಾಡಿ ಎಲ್ಲ ಮಾಡಿ ಎಲ್ಲ ಬಿಟ್ಟು ಹೋದ್ಲಪ್ಪ ಅಂತಂದ್ರೆ ಆಕಿನ್ನ 7 ವರ್ಷಕ್ಕೆ ಕೊಳಿಸ್ಬಿಟ್ರಿ ಜೈಲ್ನಾಗ. ಹೆಂಗಂದ್ರೆ ಅಂಥದ್ದೊಂದು ಕಾನೂನು ಬಂದೈತಿ 307 ಪ್ರಕಾರ. ನೀವು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇಟ್ಕೋರಿ. ಈಗಿಂದಾನೇ ಹೇಳ್ತೀನಿ ನಾನು. ಟ್ರೂ ಲವ್ದಾಗ ಯಾರೂ ಟ್ರೂ ಲವ್ ಇಲ್ಲ. ಹುಡುಗರಾಗಲಿ ಹುಡುಗಿಯರಾಗಲಿ ಇಬ್ರಿಗೂ ಹೇಳ್ತೀನಿ ನಾನು. ನಿಮ್ಮ ಜೋಡಿ ಲವ್ ಅಫೇರ್ ಲವ್ ನಡೆದೈತೆ, ಮದುವೆ ತಕ ಹೋಗ್ಬೇಕಾ? ಹಂಗಾರೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ರಿ. ಅವ್ರಿಗೆ ಬುದ್ಧಿ ಕಲಿಸ್ಬೇಕಲ್ಲ. ಎಷ್ಟು ದಿನ ಹಿಂಗೆ ಇರ್ತೀರಿ ನೀವು? ಎಷ್ಟು ದಿನ ಹಿಂಗೆ ಇರ್ತೀರಿ? ಬುದ್ಧಿ ಕಲಿಸಬೇಕು ಅವ್ರಿಗೆ. ಸೊ ವಾಟ್ಸಪ್ ಕಲೆಕ್ಟ್ ಮಾಡ್ಕೋರಿ, ವಾಟ್ಸಪ್ದಾಗ ಮೆಸೇಜ್ ಕಲೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಹಿಂದಾಗಡೆ ಅವರು ನಿಮ್ಮ ಪ್ರೈವೇಟ್ ಫೋಟೋಸ್ ಇರ್ತಾವೆ. ಗೊತ್ತಿರ್ಬೇಕು. ಪ್ರೈವೇಟ್ಸು ಆಯಿತು, ಪಬ್ಲಿಕ್ಟು ಆಯಿತು, ಎಲ್ಲನೂ ಆಯಿತು, ಎಲ್ಲ ಮಾಡ್ಕೋರಿ. ಕಾಲ್ ರೆಕಾರ್ಡಿಂಗ್ಸ್ ಇಟ್ಕೊಳ್ರಿ. ಕಾಲ್ ರೆಕಾರ್ಡಿಂಗ್ಸ ಹೋದ ವರ್ಷನೇ ಇದ್ರ ರೂಲ್ಸ್ ಬಂದೈತಿ ನಮ್ಮ ಗೌರ್ಮೆಂಟ್ದಾಗ. ರೆಕಾರ್ಡಿಂಗ್ಸ್ನು ಸೈಬರ್ ಕ್ರೈಮ್ ಒಳಗೆ ಅಟ್ಯಾಚ್ ಮಾಡ್ಬೋದು ಅಂತೇಳಿ ರೆಕಾರ್ಡಿಂಗ್ಸ್ ಇಟ್ಕೊಳ್ರಿ. ಹೌದು, ಕಾನೂನು ಹುಡುಗಿಯರ್ಗಷ್ಟೇ ಇಲ್ಲ, ನಮಗೂ ಐತಿ. ಮಹಿಳಾ ಆಯೋಗ ಅವರಿಗೂ ಐತಲ್ಲ, ನಮಗೂ ಐತಿ. ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಗಂಡಸೂರ್ ಸಂಬಂಧ ಐತಿ, ಹುಡುಗರ ಸಂಬಂಧ ಐತಿ. ಬರೀ ಓನ್ಲಿ ವುಮೆನ್ಸ್ ಸಂಬಂಧ ಅಲ್ಲ, ಅವ್ರ ಸಂಬಂಧ ಕಾನೂನಿಲ್ಲ. ನಮ್ಮ ಸಲವು ಕಾನೂನು ಅದಾವು, ಬಟ್ ನಾವು ಮಾತಾಡ್ಸಂಗಿಲ್ಲ. ಯಾಕಂದ್ರೆ ನಾವು ಟ್ರೂ ಲವ್ ಮಾಡ್ತೀವಲ್ಲ. ನಾವು ಹೆಣ್ಮಕ್ಳಂದ್ರೆ ಪೂಜ್ಯನೀಯ ಭಾವನೆ ನೋಡ್ತೀವಿ. ನಾವು ಪೂಜ್ಯನೀಯ ಭಾವನೆಯಿಂದ ನೋಡೋದ್ರಿಂದ ನಾವೇನು ಮಾಡ್ತೀವಿ, ಈ ಹೆಣ್ಮಕ್ಳದಾರ. ಮತ್ತು ಇನ್ನೊಂದು ಹೆಂಗೆ, ನಮ್ಮ ದೇಶದಾಗ ಹೆಣ್ಮಕ್ಳ ಸಂಬಂಧ ಕಾನೂನು ಸ್ಟ್ರಾಂಗ್ ಅದಾವ ಹೊರತು ರೇಪ್ ಕೇಸ್ ಆಗಲಿ, ರೇಪ್ ಆದವ್ರಿಗಾಗಲಿ ಇಂಥದ್ದು ಕಾನೂನು ಸ್ಟ್ರಾಂಗ್ ಇಲ್ಲ. ಬೇಕಾಬಿಟ್ಟಿದ್ದಕ್ಕೆ ಸ್ಟ್ರಾಂಗ್ ಅದಾವ. ಅದ್ರ ಸಂಬಂಧ ಈಗ ಲವ್ ಮ್ಯಾಟ್ರದಾಗ ಬಂದಾಗ ಒಂದು ಕಾನೂನು ಬಿಟ್ಟಾರ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ರಿ. ಮೋಸ ಹೋಗ್ಬೇಡ್ರಿ. ನೀವು ಲವ್ ಮಾಡ್ತಿದ್ರ ಹುಡುಗಿ ಕ್ಲಿಯರಾಗಿ ಹೇಳ್ರಿ, ನೀ ನನ್ನ ಕೈ ಕೊಟ್ಟೆ ಅಂದ್ರೆ ನಾ ಎವಿಡೆನ್ಸ್ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕೊಡ್ತೀನಿ, ನಿನಗೆ ಜೈಲ್ ಹಾಕುವ ವ್ಯವಸ್ಥೆ ಮಾಡ್ತೀನಿ. ಇದನ್ನು ಪೈಲ ಹೇಳ್ರಿ. ಹೇಳಿದಾಗ ಆಕಿ ನಿಂತ್ಲು, ಇಲ್ಲಾಂದ್ರೆ ಅವತ್ತು ಓಡೋಕ್ಕಳಕ್ಕೆ. ಹೌದಾ? ಇಲ್ಲ ಅಂದ್ರೆ ನೀವು ಎಲ್ಲ ಮುಗಿಸಿ 7 ವರ್ಷ, 4 ವರ್ಷ, 3 ವರ್ಷ, 6 ವರ್ಷ ಲವ್ ಮಾಡಿ, ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ದೆಲ್ಲ ಭಾವನೆಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ರೊಕ್ಕ ಬಂದಿತ್ತು, ಟೈಮ್ ಬಂದಿತ್ತು, ಬಟ್ ಫೀಲಿಂಗ್ಸ್ ಬರಲ್ಲ ವಾಪಸ್. ಅದನ್ನ ಮಾಡಿ ಆಕಿ ಬಿಟ್ಟು ಹೋದ ಮ್ಯಾಗ ತಲೆ ಹರ್ಕೊಂಡು ಜೀವನ ಹೊಯ್ಕೊಬಡ್ಕೊ ಮಾಡ್ಕೊಳ್ಳೋದಕ್ಕಿಂತ ಸೀದಾ ಹೇಳ್ರಿ ಆಕೆಗೆ. ಏನು ಹೇಳ್ರಿ, ನೀ ನನ್ನ ಜೋಡಿ ಪ್ರಾಂಪ್ಟಾಗಿ ಮದುವೆ ಆಗ್ತೀನಂದ್ರನೇ ಲವ್ ಮಾಡು, ಇಲ್ಲಾಂದ್ರೆ ಕಾನೂನು ಹಿಂಗೈತಿ. ನಾ ಸೀದಾ ಒಳಗಟ್ಟಂತ ಡೇರಿಂಗ್ಲಿ ಹೇಳ್ರಿ. ಒಪ್ಲಿ ಬಿಡ್ಲಿ, ಸಾವಿರಾರು ಲಕ್ಷಾಂತರ ಹುಡುಗಿಯರ್ ಅದಾರ. ಹೌದಾ? ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಸರ್ಕಾರ ಬೆಸ್ಟ್ ಚಾನ್ಸ್ನು ಕೊಟ್ಟೈತಿ, ಬೆಸ್ಟ್ ಒಂದು ಕಾನೂನು ಕೊಟ್ಟೈತಿ ನಿಮಗೆ. ನೀವು ಸೇಫ್ ಇರ್ಬೇಕು ಒಟ್ಟು ಜೀವನದಾಗ. ಅದಕ್ಕೆ ಈ ಕಾನೂನು ಬಂದ ಅಂತ ಹೇಳಿದ ಎಷ್ಟು ಯೂಸ್ ಐತಪ್ಪ ಅಂತಂದ್ರೆ, ಸರ್ಕಾರಕ್ಕೊಂದು ವಿನಂತಿ ಕೊಡ್ತೀನಿ. ಸರ್ಕಾರಕ್ಕೆ ಏನು ವಿನಂತಿ ಐತಪ್ಪ ಅಂತಂದ್ರೆ, ಹೊಸ ಜೈಲುಗಳ ನಿರ್ಮಾಣ ಯೋಜನೆಯಡಿ ಅನುದಾನ ಬಿಡ್ಬೇಕಂತ ಹೇಳ್ತೇನೆ ನಾನು. ಯಾಕಂದ್ರೆ ಹೌಸ್ ಫುಲ್ ಆಗ್ತಾವ, ಜೈಲ್ ಫುಲ್ ಆಗಿಬಿಡ್ತಾವ. ಅಂಥ ಹುಡುಗಿಯರಿಗೆ ಫುಲ್ ಆಗಿಬಿಡ್ತಾವ. ಹುಡುಗರಿಗೂ ಸೇಮ್, ಹುಡುಗಿಯರಿಗೂ ಸೇಮ್. ಯಾಕಂದ್ರೆ ಬಟ್ ಹುಡುಗರು ಎಲ್ಲಾ ಥರನೂ ಆ ಥರನೂ ಇರಲ್ಲ, ಹುಡುಗರು ಎಲ್ಲಾ ಥರನೂ ಆ ಥರ ಇರಲ್ಲ. ಬಟ್ ನಿಯತ್ತಾಗಿರೋರು ಲವ್ ಮಾಡೋರು ಹುಡುಗರಲ್ಲಿ ಹೋದಾರ, ಹುಡುಗರಲ್ಲಿ ಹೋದಾರ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ರಿ. ದೇಶದ ಹೊಸ ಕಾನೂನು ಬಂದೈತಿ, ಇದನ್ನು ಪರಿಶೋಧಿಸಿ ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಮತ್ತು ಹೊಸ ಟಾಪಿಕ್ದಿಂದ, ಹೊಸ ವ್ಲಾಗ್ದಿಂದ ಬರ್ತೀನಿ. ವ್ಲಾಗ್ ಯಾಕೆ ಮಾಡಲ್ಲ ಈಗಿನಪ್ಪ ಅಂತಂದ್ರೆ, ನಾನು ಮನೆಯೊಳಗೆ ಒಬ್ಬನೇ ಆಗೀನಿ. ನಾನು ಮನೆಯೊಳಗೆ ಒಬ್ಬನೇ ಇರೋದ್ರಿಂದ ಸ್ವಲ್ಪ ಪ್ರಾಣಿಗಳನ್ನೂ ಅದಾವು. ಅಲ್ಲಿ ನೋಡ್ರಿ 2 ಪ್ರಾಣಿ ಅದಾವು, 2 ಬೆಕ್ಕ ಅದಾವು. ಅವತ್ತು ನೋಡ್ಕೋಬೇಕು. ಅದಕ್ಕೆ ನಾನು ಹೊರಗೆ ಹೋಗಲ್ಲಾಗೀನಿ. ಸೊ ಹೊರಗೆ ಹೋದ್ರೆ ನಾನು ಎಲ್ಲ ನಿಮಗೆ ತೋರಿಸ್ತೀನಿ, ಎಲ್ಲ ಹೋಗಿ ನಿಮಗೆ ಡಿಟೇಲ್ ಮಾತಾಡ್ತೀನಿ. ನಾ ದಿನಚರ್ಯ ಏನು ಮಾತಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಸೊ ಈ ಟಾಪಿಕ್ ಯುಟಿಲೈಸ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.